ನಮಸ್ಕಾರ. 100 ರೂಪಾಯಿ ಇದೆಯಾ? ಇದೆ. ಕೊಡಿ ಮತ್ತೆ. ಕೊಟ್ರೆ ನನ್ನ ಹೆಂಡತಿ ಬೈತಾಳೆ. ಯೋ, 4 ಮಡಿಗೆ ಅಮ್ಮನ ಅಭ್ಯಾಸದಲ್ಲಿ ಇಟ್ಕೋ. ಫು. ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಮೊದ್ಲು ಯಾವ್ದು ಓದ್ಲಿ? ಮೊದ್ಲು ಬ್ಯಾಡ್ ನ್ಯೂಸ್ ಓದು. ನಿಮ್ಮ ಅತ್ತೆಗೆ ಹಾವು ಕಚ್ಚಿದೆಯಂತೆ. ಗುಡ್ ನ್ಯೂಸ್ ಏನು? ಹಾವೇ ಸತ್ತೋಗಿದೆಯಂತೆ. ನಾನ್ ಬಿಟ್ಟೋದ್ರು, ನೀನ್ ಬಿಟ್ಟೋದ್ರು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಅಂತ. ಆದ್ರೆ ಪ್ರೀತಿ ಮಾಡಿದ್ ನೀನಲ್ಲ, ಪ್ರೀತಿ ಮಾಡಿದ್ ನಾನು. ಸರ ಹೇಳ್ತಿದ್ದೀನಿ, ನಾನ್ ಯಾವತ್ತೂ ನಂಗ್ ಕೈ ಬಿಡ್ಬೇಡ ಚಿನ್ನಿ. ಓ ಹೃದಯ, ಓ ಹೃದಯ, ವಿಷವಂತ ಬಹುಮಾನ, ಚಿಚ್ಚಿ ಚಿಚ್ಚಿ ದ್ರೋಹ ಮಾಡಿದೋಳು. ಸೊಸೆ ಅತ್ತೆಮ್ಮ ಕಾಫಿಲ್ ವಿಷ ಹಾಕಿಲ್ಲ ತಾನೆ? ಆಮೇಲೆ ಏನ್ ಮಾತಾಡ್ತೀರಿ ಅತ್ತೆಮ್ಮ? ವಿಷಯ ಎಲ್ಲ ಹಾಕ್ತಿಲ್ಲ ನಾನ್ ಹಾಕಿದೆ ನಿಂದಕ್ಕೆ. ಆದ್ರೂ ಸತ್ತಿಲ್ಲ ನೀನು. ನಾಗಿಣಿ ವಂಶದೋಳ್ ನೀನು. ಏನ್ ಮಾಡ್ರು ಬದುಕ್ ಬರ್ತೀಯ ವಾಪಸ್ಸು. ನಾಗಿಣಿ ಬಸ್ ಸೊಸೆ ನಾನ್ ನೋಡಿದೀನಿ. ನಾನ್ ನಿಂಗೆ ಏನೇ ಬೈದ್ರು ಬೈಸ್ಕಂತೀಯ. ನೀವು ದೊಡ್ಡವರು ಅತ್ತೆಮ್ಮ, ಆದ್ರೂ ಮನ್ಸಲ್ಲೆಲ್ಲ ಬೈಕಂತೀಯಲ್ಲ. ಹೇ ಇಲ್ಲ ಅತ್ತೆಮ್ಮ, ಆತರ ಪರವಾಗಿಲ್ಲ. ನಾನ್ ನಿನ್ ಫ್ರೆಂಡ್ ತರ ಕೇಳ್ತಾ ಇದೀನಿ. ಮನ್ಸಲ್ ಸ್ವಲ್ಪ ಬೈಕ್ ಅಂತೀನಿ ಅತ್ತೆಮ್ಮ. ಗಟ್ಟಿತ್ತು ನಂಗೆ. ನಾಗಿಣಿ ವಂಶದೋಳೆ, ಕೆಲ್ಸ ಮಾಡೋಗೆ ಇಲ್ಲಿ. ಅತ್ತೆಮ್ಮ, ಏನೇ ಯಾಕೆ ನನ್ನ ಯಾವಾಗ್ಲೂ ನಾಗಿಣಿ ವಂಶದೋಳು ಅಂತ ಕರೀತೀರಾ? ಯಾವಾಗ್ಲೂ ಪಾಪ ನನ್ ಮಗನ್ ಬೂಸ್ ಕೊಡ್ತಿರ್ತೀಯಲ್ಲ, ಅದಕ್ಕೆ. ಅದಲ್ದೆ ನನ್ನ ಕಚ್ಚಕ್ಕೆ ಕಾಯ್ಕೊಂಡಿರ್ತೀಯಲ್ಲ, ಅದಕ್ಕೆ ಕಣೆ ನಾಗಿಣಿ ವಂಶದೋಳೆ. ಬಸ್ ಹಿಂಗೆ ಆಡ್ತೀರಿ, ಒಂದಲ್ಲ ಒಂದಿನ ಕಚ್ಚೆ ಸಾಯಿಸ್ತೀನಿ ನಿನ್ನ. ಡಿಪ್ರೆಷನ್. ಮತ್ತೆ ಮಚ್ಚ ಏನ್ ಸಮಾಚಾರ ನಿಮ್ ಹುಡುಗಿದು? ಎಷ್ಟೊತ್ತು ಹೇಳಿ ಮಚ್ಚ ನಿಂಗೆ ಬ್ರೇಕಪ್ ಆಗೈತೆ ಅಂತ? ಕೇಳಿದ್ರೆ ಒಂಥರ ಖುಷಿ ಆಗುತ್ತೆ ಮಚ್ಚಗೆ. ನೋಡೋ ಕಾಫಿನ ಕುಡಿದು ಬಿಟ್ಟು ಸುಮ್ನೆ ಹೊಲಟೋಗ್ಬಿಡ್ಬೇಕು. ಈ ಪಿಗಲ್ಗೂ ಡೆಫಿನೆಟ್ ಆಗಿ ಮ್ಯಾಚ್ ಆಗಲ್ಲ. ಹಂಗು ಮೀಲಿ ನನ್ನ ಒಪ್ಪಿಕೊಂಡೇ ಪಂಪು ಹೊಡೆಯಕ್ಕೆ 2 ಕೈಗಳು ಇಲ್ಲಬಾರ್ದು, ಕತ್ತಲು ಸಾಕು ಬಿಡ್ತೀನಿ. ಗೊತ್ತಾಯ್ತಾ? 1947 ಮಧ್ಯರಾತ್ರಿ 12 ಗಂಟೆ ಏನಾಗಿತ್ತು? ಕತ್ಲಾಗಿತ್ತು ಸರ್. ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿತ್ತು, ನಿಮ್ಗೆ ಸಿಕ್ಕಿತ್ತು, ನಮ್ಗೆ ಗೊತ್ತಾಗಬೇಕು ಸರ್. ಏಯ್ ನಾಯಿ, ಏನ್ ಮಾಡ್ತಿರ್ಲ ಬೆಳಿಗ್ಗೆಯಿಂದ? ಯಾವಾಗ್ಲೂ ಹೇಳ್ತಾ ಇದೆಯಾ ನಾಯಿ ಅಂತ? ನೀನ್ ಕಣ ನಾಯಿ, ನಿಮ್ ತಾತ. ಹೌದು, ನನ್ ನಾಯಿನೇ ಅಲ್ವಾ? ಆದ್ರೂ ಕಣ ನಾಯಿನ ನಾಯಿ ಅಂದ್ರೆ ಬೇಜಾರಾಗಿದ್ ಕಣ. ಬೇವರ್ಸಿ ನನ್ ಮಗನೇ, ನಾಯಿ ಅನ್ಬೇಡ ಸರಿ ನನ್ನ. ನಿನ್ನ ಇವಾಗ ಹುಚ್ಚ ಅಂದ್ರೆ ಬೇಜಾರಾಗಲ್ವಾ? ಹಂಗೆ ನನಗೂ ನಾಯಿ ಅಂದ್ರೆ ಬೇಜಾರಾಗುತ್ತೆ ಅಲ್ವಾ ಫ್ರೆಂಡ್? ಹೇಳಿ ಬೇವರ್ಸಿಗೆ ನನಗೆ ಹೆಸರಿರುವ ದಾಗೇಶ್ ಬಾಯ್ ಅಂತ ಕರೆದ್ರೆ ಮಾತ್ರ ನಾನು ಇನ್ ಮೇಲೆ ರೆಸ್ಪಾಂಡ್ ಮಾಡೋದು. ನೀನೆಲ್ಲರ ಬಂದು ನನ್ನ ನಾಯಿಗೆ ಅಂತ ಕರಲ್ಲ ಅಷ್ಟೇ. ಅರ್ಥ ಆಗ್ತಿಲ್ಲ. ನಾವ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡಕ್ ಕುಂತೀವಿ, ನಮ್ಮನ್ನ ಇನ್ಸ್ಟಾಗ್ರಾಮ್ ಯೂಸ್ ಮಾಡಕ್ ಕುಂತದ ಅಂತ. ಆಪ್ ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ಕೈ ಇನ್ಸ್ಟಾಗ್ರಾಮ್ ಓಪನ್ ಮಾಡಕ್ಕೆ ಹೋಗುತ್ತೆ. ಇನ್ನೊಂದ್ಸಲ ರೀಲ್ಸ್ ಕಳಿಸು, ಸಾಯ್ಸಾಕ್ಬಿಡ್ತೀನಿ. ಅದೆಲ್ಲ ಹೇಳ್ಬಾರ್ದು ನೀನು. ಏನಕ್ಕೆ ಹೇಳ್ತೀಯಾ? ನಾನ್ ಕಳ್ಸೋ ರೀಲ್ಸ್ ಚೆನ್ನಾಗೈತೋ ಚೆನ್ನಾಗಿಲ್ವೋ ನೋಡ್ಲೇಬೇಕು. ಲವ್ ಬಲ್ ನೀನು ರ್ಯಾಂಕ್ ಸ್ಟೂಡೆಂಟ್ ಅಂತ ನನಗೆ ಗೊತ್ತು. ಅದಕ್ಕೆ ಬಿಲ್ಡಪ್ ಕೊಡಕ್ಕೆ ಬಸ್ ಸ್ಟಾಪ್ ಅಲ್ಲಿ ಬಾತ್ರೂಮ್ ಅಲ್ಲೆಲ್ಲ ಕುತ್ಕೊಂಡು ಓದುವಂತ ಅವಶ್ಯಕತೆ ಇಲ್ಲ. ನೀನೇನ್ ಸೈಂಟಿಸ್ಟ್ ಆಗ್ಬೇಕಾಗಿಲ್ಲ. ಬುಕ್ ಅಲ್ಲಿ ಎಷ್ಟಿದ್ಯೋ ಅಷ್ಟು ಓದ್ಕೊಂಡು ಪಾಸ್ ಮಾಡು. ಬಸ್ ಬರುತ್ತೆ, ಮನೆಗೆ ಹೋಗು. ಹಬ್ಬಗಳೊಂದು ಅದೇ ಸೋರ್ತಿರ್ತವೆ ಎಣ್ಣೆ ಯಾವಾಗ. ಮಮ್ಮಿ ಪಕ್ಕದ ಮನೆ ಪಂಕಜ್ ಆಂಟಿ ಡಿಪ್ರೆಷನ್ ಹೋಗ್ಬಿಟ್ರಂತೆ. ಆಧಾರ್ ಕಾರ್ಡ್ ಫ್ರೀ ಐತೆ, ಡೆಲ್ಗೂ ಹೋಗ್ತಾಳೆ, ಡಿಪ್ರೆಸ್ಗೂ ಹೋಗ್ತಾಳೆ. ನಮ್ದಂಗ ಆಗುತ್ತೇನಪ್ಪ? ನಾನ್ ನೋಡ್ರಜ್ ಎಲ್ಡೆ ದುಗಣ್ ನೆಟ್ಟಿ ದಿಂಡವಾರ. ಅವಳ ಗಂಡ ಅಂತೂ ಎಲ್ಲಿಗ್ ಬೇಕ ಕಳಿಸ್ತಾನೆ. ನಿಮ್ಮ ಅಪ್ಪ ಹೆಂಗ್ ಕಳಿಸ್ತಾನ ನನ್ನ? ಒಂದ್ ತರಕಾರಿಗೆ ಹೋದ್ರು ಕೇಳ್ಕೊಂಡು ಹೋಗ್ಬೇಕು. ಇವತ್ ಶುಕ್ರವಾರ ಅಳಬಾರ್ದಂತ ಐತೀನಿ. ಕಂಪ್ನಿಗ್ ಜಾಯ್ನ್ ಆದ ಕೊಂಡ್ರು. ಇನ್ ಆರ್ಥಿಕ ಸ್ಥಿತಿ ಸರಿ ಹೋಗುತ್ತೆ ಅನ್ಕೊಂಡೆ. ಇವಾಗ ನೋಡಿದ್ರೆ ಇದ್ದಿದ್ ಮಾನಸಿಕ ಸ್ಥಿತಿನೂ ಹಾಳಾಗಿದೆ ಗುರು. ಯಾವಾಗ ನಗ್ತೀನಿ, ಯಾವಾಗ ಅಳ್ತೀನಿ, ಯಾವಾಗ ಖುಷಿಯಾಗಿರ್ತೀನಿ ಏನೋ ಗೊತ್ತಾಗಲ್ಲ. ಒಳ್ಳೆ ಚೆಲುವಿನ ಚಿತ್ತಾರ ಮಾದೇಶನ್ ತರ ಆಗ್ಬಿಟ್ಟಿನಿ ಕಂಡ್ರು.
ಹುಡುಗಿರ್ನ ನೋಡಿದ್ರೆ ತಪ್ಪು ಅಂತ ಹೇಳ್ತಾರೆ ಮತ್ತು ಹುಡುಗಿರ್ ಮೇಕಪ್ ಏನಕ್ ಮಾಡ್ಕೊಳ್ತಾರೆ ಹುಡುಗರು ನೋಡ್ಲಿ ಅಂತ ತಾನೆ ಎಣ್ಣೆ ಹೊಡಿಬೇಡ ಅಂತ ಹೇಳ್ತಾರೆ ಮತ್ತೆ ಬಾರ್ಗೆ ಪರ್ಮಿಷನ್ ಏನಕ್ ಕೊಡ್ತಾರೆ ಗಾಡಿ ಸ್ಪೀಡ್ ಹೊಡಿಬೇಡ ಅಂತ ಹೇಳ್ತಾರೆ ಮತ್ತೆ ಗಾಡಿ ಸ್ಪೀಡ್ ಹೋಗುವಂಗೇನೆ ತಯಾರು ಮಾಡ್ತಾರೆ ಯಾರು ತಪ್ಪು ಅಂತ ಗೊತ್ತಾಗ್ತಾ ಇಲ್ವಲ್ಲ 190 ಹೊಡೆದು ಯೋಚನೆ ಮಾಡ್ತಾರೆ ಮಾಮ್ ಇವ್ನು ಏನೋ ಹೇಳ್ತಾವನೆ ಎರಡ್ ಕಾಲಿರೋನ್ ಮಾಮ್ ಏನ್ ಹೇಳಿರೋ ಕರೆಕ್ಟ್ ಆಗಿ ಹೇಳ್ತಾ ಇರ್ತಾನೆ ಮಾಮ್ ಇವ್ನು ಹೊರಡೆ ಬರ ನಾನು ತಲೆ ತಿನ್ಕೊಂಡ್ಬಿಡ್ತೀನಿ ನಿನ್ ಕೈ ತಿನ್ಕೊಂಡ್ಬಿಡು